ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPSC ಹೊಸ ನೇಮಕಾತಿಗಳ ಬಗ್ಗೆ, ಅಂತಂದರೆ PDO, CTI ಮತ್ತು KS ನೇಮಕಾತಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾದಂಥ ಮಾಹಿತಿ ಅಂದರೆ ಯಾವಾಗ ಬರಬಹುದು ನೋಟಿಫಿಕೇಷನ್ ಎಂಬುದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ದೊರೆಯುತ್ತದೆ. ಅದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ. ಈ ಒಂದು KPSC ಹೊಸ ನೇಮಕಾತಿಯಲ್ಲಿ PDO ಒಂದು ನೋಟಿಫಿಕೇಷನ್ನು ಸಹ ಬರಲಿದೆ. ಅಂತಂದರೆ ಇವಾಗ ಆಲ್ರೆಡಿ ಒಂದು ನೋಟಿಫಿಕೇಷನ್ ಚಾಲ್ತಿಯಲ್ಲಿರುವ ಕಾರಣಕ್ಕಾಗಿ ಹೊಸ ನೇಮಕಾತಿ ಬರೋದಕ್ಕೆ ಸ್ವಲ್ಪ ಏನಪ್ಪ ಅಂತಂದರೆ ಡಿಲೇ ಆಗುವಂತಹ ಒಂದು ಸಂಭವವೂ ಸಹ ಇರ್ತದೆ. ಬಟ್ ಹೊಸ ನೇಮಕಾತಿ ಬರುವಂಥದ್ದು ಈ ಒಂದು ಏನು ಇದೆಯಲ್ಲ ಓಲ್ಡ್ ನೋಟಿಫಿಕೇಷನ್ PDO ಅಂಥದ್ದು ಅದು ಕಂಪ್ಲೀಟ್ ಆದ ನಂತರವೇ ಈ ಒಂದು ಹೊಸ ನೇಮಕಾತಿ ಏನಪ್ಪ ಅಂತಂತಂದರೆ ಬರ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು CTI ಆಗಿರ್ಬೋದು, KS. ಈಗ CTI ಆಲ್ರೆಡಿ ಕಂಪ್ಲೀಟ್ ಆಗಿದೆ ನೋಟಿಫಿಕೇಷನು, KS ಸಹ ಕೊನೆಯ ಹಂತದಲ್ಲಿ ಇದೆ. ಹಾಗಾಗಿ CTI ನೇಮಕಾತಿಯೂ ಸಹ ಖಂಡಿತವಾಗಿಯೂ ಬರುತ್ತೆ ಮತ್ತು PDO ನೇಮಕಾತಿಯೂ ಸಹ ಬರುತ್ತೆ. ಬಟ್ CTI ಇಲ್ಲದಕ್ಕಿಂತ ಮುಂಚಿತವಾಗಿ KS ನೇಮಕಾತಿ ಬರುವಂತಹ ಸಾಧ್ಯತೆ ಇದೆ. ಯಾಕಂತಂದರೆ KSದು ಆಲ್ರೆಡಿ ಎಲ್ಲ ಈ ಪ್ರೊಸೆಸ್ ಮುಗಿದ ತಕ್ಷಣವೇ ನಿಮಗೆ ಹೊಸ ನೇಮಕಾತಿ ಮಾಡಬೇಕಂತೇಳಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಂದು ಹೊಸ ನೇಮಕಾತಿ, ಹೊಸ ನೋಟಿಫಿಕೇಷನ್ ಏನಿದೆ ಅದು ಇದೇ ಒಂದು ಜುಲೈ ಆಗಸ್ಟಲ್ಲಿ ಜುಲೈ ಅಂತಲ್ಲ, ಈ ಹಳೆಯ ನೇಮಕಾತಿ ಏನಿದೆ KSದು 384ರದ್ದು ಅದರದ್ದು ಫೈನಲ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ನ ಬಿಡುತ್ತಾರೆ KSದಾದರೆ. ಇನ್ನು CTI ಆದರೂ ಸಹ ಸೇಮ್ ಅಷ್ಟೇ. CTI ಮತ್ತು PDO ಆಗಿರ್ಬೋದು, ಇದು ಸಹ ಅಷ್ಟೇ. PDOದು ಫೈನಲ್ ರಿಸಲ್ಟ್ ಬಂದ ನಂತರ ನೋಟಿಫಿಕೇಷನ್ ಬರ್ತದೆ. ಬಟ್ CTI ಅಂತೂ ಜುಲೈ ಆಗಸ್ಟಲ್ಲಿ ಬರುವಂಥ ಸಾಧ್ಯತೆ ಇದೆ. ಓಕೆ, ಇದು ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.